ಬಾಗ್ಲಿನಂತಾಗಿದೆ ಬಿಜೆಪಿ. ಅಡ್ಡ ಮತದಾನ, ವಿಡಿಯೋ ಸಂಚಲನ, ಕೇಸರಿ ಕಲಹಕ್ಕೆ ಮದ್ದು ಅರೆದ್ರ ಮೋಹನ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮೋಹನ್ ಮದ್ದು. ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಪಕ್ಷಕ್ಕೆ ನಷ್ಟ ಆಗಬಾರ್ದು. ಕಾರಣಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ದು ಕೂಡ ತಪ್ಪುಗಳಿರ್ತವೆ. ಇಟ್ ಈಸ್ ಡಿಸ್ಕಷನ್ ಬಿಟ್ವೀನ್ ಮೆಚ್ಯೂರ್ಡ್ ಸೀನಿಯರ್ ಲೀಡರ್ಸ್ ಅಷ್ಟೇ. ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮನೆಯೊಂದು ಮೂರು ಬಾಗ್ಲಿನಂತಾಗಿದೆ ಬಿಜೆಪಿ. ಒಂದ್ ಕಡೆ ಅಶಿಸ್ತು, ಯಾರು ಕೂಡ ಪಕ್ಷದ ಶಿಸ್ತು ಏನಿದೆ, ಡಿಸಿಪ್ಲಿನ್ ಪಾರ್ಟಿ ಅಂತ ಹೇಳ್ತಾರಲ್ಲ, ಆ ಒಂದು ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿನ ಬದಲು ಅಶಿಸ್ತೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಈ ಹಿಂದೆ ಮೊನ್ನೆ ಆದಂತಹ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ, ಇದಂತೂ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗಿರುವಂತದ್ದು, ಸೋಲುಗಳ ಕಳಂಕ. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಉಸ್ತುವಾರಿ ಸಭೆಯಲ್ಲಿ ಏನಾಗುತ್ತೆ, ಮದ್ದು ಸಿಗುತ್ತಾ, ಇಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದರಲ್ಲಿ ಅನೇಕ ಸೂಚನೆಗಳನ್ನ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಿಯವರು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ, ಇದು ಹಿಂದಿನಿಂದಲೂ ಕೂಡ ಆಗಿದೆ. ಅನೇಕ ಬಾರಿ ಮೀಟಿಂಗ್ಗಳನ್ನ ಮಾಡೋದು, ಸಭೆಗಳನ್ನ ಮಾಡೋದು, ಆ ಸಭೆಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡೋದು, ಆ ನಂತರ ಅದೇ ಕತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನ ನಾವು ನೋಡಿದ್ವಿ. ಅದೇ ಕಾರಣಕ್ಕಾಗಿ ಈಗ ಮತ್ತೆ ಮತ್ತೆ ಆ ರೀತಿಯ ಅಸಮಾಧಾನಗಳು, ಹೇಳಿಕೆಗಳು, ಆರೋಪ ಪ್ರತ್ಯಾರೋಪಗಳು, ಪಕ್ಷದಲ್ಲಿ ಸ್ವಪಕ್ಷೀಯರ ನಡುವೆನೇ ಇರುವಂತಹ ಭಿನ್ನಾಭಿಪ್ರಾಯಗಳು, ಇವೆಲ್ಲವೂ ಕೂಡ ಈಗ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇರೋದು. ಅದನ್ನ ಮನಗೊಂಡ ಹೈಕಮಾಂಡ್ ಈಗಾಗಲೇ ಒಂದು ಸಲಹೆಯನ್ನ ಕೊಡುವಂತಹ, ಸೂಚನೆಗಳು ಕೊಡುವಂತಹ ಮದ್ದನ್ನ ಅರಿಯುವ ಪ್ರಯತ್ನ ಮಾಡ್ತಿದೆ. ಬಿಜೆಪಿಯಲ್ಲಿ ಏನು ಆಗ್ತಾ ಇದೆ, ಮನೆಯೊಂದು ಮೂರು ಬಾಗಿಲಾಗಿದೆ. ಈಗಾಗಲೇ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಏನೇನು ಆಯ್ತು ಅನ್ನೋದನ್ನ ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ, ಅದರಲ್ಲೂ ಕೂಡ ವಿಧಾನ ಪರಿಷತ್ನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಅಡ್ಡ ಮತದಾನ ಬಿಜೆಪಿಗೆ ಅಂತೂ ದೊಡ್ಡ ಮಟ್ಟದಲ್ಲಿ ಇದು ಸಾಕಷ್ಟು ಅವಮಾನಕ್ಕೂ ಕೂಡ ಕಾರಣ ಆಯ್ತು. ಅದರಲ್ಲೂ ಕೂಡ ಏನು ಹೀಗಾಗುತ್ತೆ ಅಂದ್ಕೊಂಡೇ ಇರಲಿಲ್ಲ ಬಿಜೆಪಿಯವರು ಈ ರೀತಿಯಾಗಿ ಆಗಬಹುದು ಅಂತ ಹೇಳಿ. ಆ ಒಂದು ಸೆಟ್ ಬ್ಯಾಕ್ ಆಗಿರುವಂಥದ್ದು, ಜೊತೆಗೆ ಶಿಸ್ತು 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 ಅಂತ ಹೇಳುವಂತಹ ಪಕ್ಷದಲ್ಲಿ ಯಾವಾಗ ನೋಡಿದ್ರು ಕೂಡ ಕಾಣಿಸ್ತಾ ಇರೋದು ಅಶಿಸ್ತು. ಸೊ ಮತ್ತೊಂದು ಕಡೆ ಗುಂಪುಗಾರಿಕೆ, ಆ ಬಣ ಈ ಬಣ, ಈ ಒಂದು ರಾಜ್ಯಾಧ್ಯಕ್ಷರ ಬಣ, ಮತ್ತೊಬ್ಬ ನಾಯಕರ ಬಣ, ಹೀಗೆ ಬಣಗಳ ನಡುವೆನೇ ಈಗ ಕಳೆದು ಹೋಗ್ತಾ ಇದೆ ಬಿಜೆಪಿ. ಅದರಲ್ಲೂ ಪ್ರಮುಖವಾಗಿ ಉಪ ಚುನಾವಣೆಯಲ್ಲಿ ಆಗಿರುವಂತಹ ಸೋಲು, ಅದರಲ್ಲಿ ಅನೇಕ ಆರೋಪಗಳು ಕೇಳಿ ಬಂದಿದೆ. ಅಡ್ಜಸ್ಟ್ಮೆಂಟ್ನ ವಿಚಾರಗಳಾಗಿರ್ಬೋದು, ಸರಿಯಾಗಿ ಅವರವರೇ ಪಕ್ಷದ ಒಳಗಿನ ಇರುವವರೇ ಅದನ್ನ ಸರಿಯಾಗಿ ರೀತಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಅವರೊಳಗಿದ್ದಂತಹ ಭಿನ್ನಾಭಿಪ್ರಾಯಗಳು, ಗೊಂದಲಗಳು, ಬಣ ರಾಜಕೀಯ ಚುನಾವಣೆಯಲ್ಲಿ ಸೋಲು ಉಂಟಾಗುವುದಕ್ಕೆ ಕಾರಣ ಆಗಿತ್ತು. ಕ್ಷೇತ್ರದಲ್ಲಿ ಗೆಲ್ಲಬೇಕಾದಂತಹ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇಂತಹ ಸಂದರ್ಭದಲ್ಲಿ ಇದು ಕೂಡ ಹೈಕಮಾಂಡ್ ಇಲ್ಲಿ ಗಮನಿಸಬೇಕಾಗಿದೆ, ಗಮನಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ತಾವುಗಳು ಆಡಿರುವಂತಹ ಮಾತುಗಳು, ಹಿರಿಯ ನಾಯಕರುಗಳು ಮಾತನಾಡಿರುವಂತಹ ವಿಚಾರಗಳು, ಆಡಿಯೋ ಸಂಚಲನವು ಕೂಡ ಈಗಾಗಲೇ ಪಕ್ಷದಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದೆ ಅನ್ನೋದಕ್ಕೆ ಸರಿಯಾದಂತಹ ಒಂದು ನೇರ ನಿದರ್ಶನ ಅಂತಾನೆ ಹೇಳಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ RSS ನ ವಿಚಾರದಲ್ಲಿ, ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಅವರು ಈಗ ಅಲ್ಲ ಮೊದಲಿನಿಂದಲೂ ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಂತಹ ಸಂದರ್ಭದಲ್ಲಿ RSS ವಸ್ ಪ್ರಿಯಾಂಕ್ ಅನ್ನುವಂತಹ ವಿಚಾರದಲ್ಲಿ ಯಾರು ಯಾವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅದನ್ನ ವಿರೋಧಿಸುವ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಅದು ಸರಿಯಾದಂತಹ ರೀತಿಯ ಆಗ್ತಾ ಇಲ್ಲ. ಹೋರಾಟಗಳು ಅಂತ ಹೇಳಿ ಬಂದಾಗ ಯಾವುದೇ ತಾರ್ಕಿಕ ಅಂತ್ಯವನ್ನೇ ಕಾಣ್ತಾ ಇಲ್ಲ. ಆ ಒಂದು ಹೋರಾಟಗಳಲ್ಲೂ ಕೂಡ ಸಾಕಷ್ಟು ನಾಯಕತ್ವದ ಗೊಂದಲ, ಮತ್ತೊಂದು ಕಡೆ ಬಣ ರಾಜಕೀಯ ಆಗ್ತಾ ಇರೋದು. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಈಗಲಾದ್ರೂ ಎಚ್ಚೆತ್ತುಕೊಂಡು ಆ ಒಂದು ಬಣ ಬಡಿದಾಟಕ್ಕೆ ಅಥವಾ ಈಗ ಆಗಿರುವಂತಹ ಮನೆಯೊಂದು ಮೂರು ಬಾಗಿಲಿಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಮೋಹನ್ ಅವರು ಮದ್ದನ್ನ ಅರಿಯುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಅದರಲ್ಲೂ ಆಡಿಯೋ ಸಂಚಲನದ ಬಗ್ಗೆ DV ಸದಾನಂದ ಗೌಡರೊಂದಿಗೆ ಚರ್ಚೆಯನ್ನ ಇಲ್ಲಿ ಮಾಡಲಾಗಿದೆ. ವೈಯಕ್ತಿಕ ಆಗಿರ್ಬೋದು, ಪ್ರತಿಷ್ಠೆಯ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಒಂದಷ್ಟು ಮಾತುಕತೆಗಳು ಆಗಿದೆ, ಚರ್ಚೆಯನ್ನ ಈ ವಿಚಾರದಲ್ಲಿ ಮಾಡಲಾಗಿದೆ. ಇನ್ನು ಡಾಕ್ಟರ್ ಕೆ ಸುಧಾಕರ್, SR ವಿಶ್ವನಾಥ್ಗೂ ಕೂಡ ಇಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹೇಳುವಂಥದ್ದು ಹೇಳಿಕೆಗಳಾಗಿರ್ಬೋದು, ಮಾತನಾಡುವಂಥದ್ದು, ಬಹಿರಂಗವಾಗಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳಾಗಿರಬಹುದು, ಇವೆಲ್ಲದರ ಬಗ್ಗೆ ಕೂಡ
ಪಕ್ಷದ ಮಿತಿಯೊಳಗೆ ಇರಬೇಕು, ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಮಾತನಾಡುವ ಸಂದರ್ಭದಲ್ಲಿ ಏನ್ ಮಾತನಾಡ್ತಿದೀವಿ ಅನ್ನುವಂತಹ ವಿಚಾರಗಳು, ಪಕ್ಷದ ಒಳಗೆ ಆಗುವಂತಹ ಗೊಂದಲಗಳನ್ನ ಹೇಳುವಂತದ್ದಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ದಾವಣಗೆರೆ ಸೋಲಿನಲ್ಲಿ ಉಂಟಾಗಿದ್ದೇನು ಬಣ ರಾಜಕೀಯ, ಅವರಿಗೆ ಟಿಕೆಟ್ ಕೊಟ್ಟರು ಅನ್ನುವಂತ ಕಾರಣಕ್ಕೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ, ಯಾಕಂದ್ರೆ ಗೆಲ್ಲುವ ಅಭ್ಯರ್ಥಿ ಆಗಿದ್ರೂ ಕೂಡ ಸೋಲನ್ನು ಅನುಭವಿಸಬೇಕಾಯಿತು. ಹಾಗಾಗಿ ದಾವಣಗೆರೆ ಸೋಲಿನ ಬಗ್ಗೆ ಕೂಡ MP ರೇಣುಕಾಚಾರ್ಯರಿಂದ ವಿವರಣೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಈ ವಿಚಾರ ಇಷ್ಟೇ ಅಲ್ಲ, ಮತ್ತೊಂದು ಕಡೆ ಅಶಿಸ್ತಿನ ನಡೆ ತೋರಿದ ನಾಯಕರ ಮೇಲೆ ಕೂಡ ಬಿಜೆಪಿ ಹೈಕಮಾಂಡ್ ಈಗಾಗಲೇ ನಿಗಾವನ್ನ ಇಟ್ಟಿದೆ. ಒಂದ್ ಕಡೆ ಎಚ್ಚರಿಕೆಯನ್ನ ಕೊಡ್ತಾರೆ, ನೋಟಿಸ್ ಅನ್ನ ಜಾರಿಗೊಳಿಸ್ತಾರೆ. ಆ ಬಳಿಕವೂ ಕೂಡ ಎಚ್ಚೆತ್ತುಕೊಳ್ಳದಿದ್ರೆ, ತಿದ್ದುಕೊಳ್ಳದಿದ್ರೆ ಶಿಸ್ತು ಕ್ರಮಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇದು ಬಿಜೆಪಿಯಲ್ಲಿ ಬಹಳ ಲೇಟ್ ಆಗಿ ಆಗ್ತಾ ಇದೆ ಅನ್ನೋದು ಅನೇಕ ವಿಶ್ಲೇಷಕರ ಮಾತು. ಅಡ್ಡ ಮತದಾನದ ಬೆಳವಣಿಗೆ ಬಳಿಕ ಹೈಕಮಾಂಡ್ ಕಠಿಣ ನಡೆಯನ್ನಂತೂ ಇಟ್ಟಿದೆ. ಏನಾಯ್ತು ಅನ್ನೋದ್ರ ಬಗ್ಗೆ ವರದಿಯನ್ನ ಪಡ್ಕೊಂಡಿದೆ. ಅದರಲ್ಲೂ ಒಂದು ಕೂಡ ಸಮಿತಿಯನ್ನ ಕೂಡ ರಚಿಸಲಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ ಎಲ್ಲ ವರದಿ ಕೂಡ ಹೈಕಮಾಂಡ್ಗೆ ಸಿಕ್ಕಿದೆ. ಸೊ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ, ಮುಜುಗರ ಆಗದಂತೆ ಕ್ರಮವನ್ನ ಕೈಗೊಳ್ಳುವ ನಿರ್ಧಾರವನ್ನ ಇದೀಗ ಹೈಕಮಾಂಡ್ ತೆಗೆದುಕೊಂಡಿದೆ. ಪಕ್ಷಕ್ಕೆ ಮುಜುಗರ ಮಾಡಿದ ನಾಯಕರ ಜೊತೆಗೆ ರಾಧಾ ಮೋಹನ್ ದಾಸ್ ಅವರು ಸಭೆಯನ್ನ ಕೂಡ ಮಾಡಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಆಗಿರುವಂತಹ ಆ ಒಂದು ಜಗಳ ಆಗಿರ್ಬೋದು, ಆಂತರಿಕ ಕಚ್ಚಾಟವನ್ನ ತೋರಿಸಿರುವಂತಹ ನಾಯಕರುಗಳ ಜೊತೆಗೆ ಸಭೆ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಕರೆದು ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ವಿವಾದಗಳಾಗಿರ್ಬೋದು, ಮುಜುಗರಗಳಿಗೆ ಮಾಡುವಂತಹ ಸನ್ನಿವೇಶಗಳಾಗಿರ್ಬೋದು, ಹಾನಿ ಮಾಡುವಂತಹ ಕೆಲಸಗಳಿಗೆ ಮೊದಲು ಬ್ರೇಕ್ ಹಾಕಿ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ಇದು ಹಿಂದಿನಿಂದಲೂ ಕೊಡ್ತಾನೆ ಬರ್ತಾರೆ, ಆದ್ರೆ ಯಾರ್ಯಾರು ಏನೇನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅಂತೂ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ಗೂ ಕೂಡ ಸಾಧ್ಯ ಆಗಿಲ್ಲ. ನೀವು ಬಾಯಿ ಮುಚ್ಚಿಕೊಂಡು ಪಕ್ಷದ ಕೆಲಸ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಈ ಸೂಚನೆಯನ್ನ ಪಾಲಿಸ್ತಾರೆ ಅನ್ನೋದು ಇರುವಂತಹ ಕುತೂಹಲ. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಯಾವುದು ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಏನೆಲ್ಲ ಅದೇನು ಬರೋದಿಲ್ಲ, ಮಜ್ಜಿಗೆ ಕುಡಿದ್ರೆ ಸರುತ್ತೆ. ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ ನಾವು. ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಸೊ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ಪ್ರಭಾರಿಗಳು ಕೆಲವು ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ದೀನಿ. ಪಕ್ಷದ ಆಂತರಿಕ ವಿಷಯಗಳನ್ನು ಬಹಿರಂಗವಾಗಿ ಮಾತಾಡಬಹುದು ಅಂತ ಕೆಲವು ಸೂಚನೆ ಕೊಡ್ತಾರೆ. ನಾನು ಈ ಹಿಂದೆ ಅನೇಕ ಬಾರಿ ಮಾತಾಡಿದ್ದೆ ಸತ್ಯ. ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮತ್ತು ಅಗರ್ವಾಲ್ ರವರು, ರಾಷ್ಟ್ರೀಯ ನಾಯಕರು ಮಾತಾಡಬಹುದು ಅಂತ ಹೇಳಿದ್ಮೇಲೆ ನಾನು ಕಳೆದ 2 ವರ್ಷಗಳಿಂದ ಪಕ್ಷದ ನಾಯಕರ ವಿರುದ್ಧ ಮಾತಾಡಿಲ್ಲ, ಈಗಲೂ ಮಾತಾಡಿಲ್ಲ, ಮುಂದೂ ಮಾತಾಡಲ್ಲ. इसकी प्रक्रिया चल रही है. जो ही हम लोग कंफर्म हो जाएंगे कि किसने क्रैश आउट किया है, हम लोग मानते हैं कि हमारे 4 लोगों ने किया था. तो जो ही हमें परिस्थिति कंफर्मेशन मिलेगी, हम एक अनुशासन में विश्वास रखने वाली संगठन, जो उचित होगा हम करेंगे. ऐसा कुछ आइडिया है कि सर हमारे पास? मैं समझ नहीं पा रहा हूँ किस पोस्ट में आप बदलाव की बात कर रहे हैं. पार्टी प्रेसिडेंट पोस्ट, अपोजिशन ये सूचना आपको कहाँ से मिली कि क्रॉस वोटिंग के बाद बदलाव आएगा? मुझे नहीं मालूम है. आप लोगों के पास बहुत सूचना का तंत्र होता है, आप इसके लिए बधाई के पात्र हैं. ಇದು ಬಿಜೆಪಿ ಒಳಗಿನ ವಿಚಾರ. ಆದ್ರೆ ಮೈತ್ರಿಯಲ್ಲೂ ಕೂಡ ಈಗ ಸಮನ್ವಯ ಸಾಧಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಕಾರಣಕ್ಕಾಗಿ ಸಮನ್ವಯಕ್ಕಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತಾ. MLC ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ರು. ಇವ್ರ ಮೇಲೆ ಅವ್ರ ಮೇಲೆ ಇವರು ಹೇಳುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಯ್ತು. ಸೊ ಅಡ್ಡ ಮತದಾನದ ಸತ್ಯ ಶೋಧನೆಗೆ ಇಳಿದಿವೆ ಎರಡೂ ಪಕ್ಷಗಳು ಕೂಡ. ಸೊ ಎರಡೂ ಪಕ್ಷಗಳ ನಡುವೆ ಮನಸ್ತಾಪ ಇದೆ, ಪರಸ್ಪರ ವಿರೋಧ ಇದೆ. ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಮೈತ್ರಿ ನಾಯಕರುಗಳಲ್ಲೇ ಸಮನ್ವಯದ ಕೊರತೆ ಇದೆ.
ಅದು ಅನೇಕ ಬಾರಿ ನಾವು ಕಂಡಿದ್ದೀವಿ. ಅಂದ್ರೆ ಹೋರಾಟದ ವಿಚಾರಗಳಾಗಿರ್ಬೋದು, ಸ್ಟೇಟ್ಮೆಂಟ್ನ ವಿಚಾರಗಳಲ್ಲಿ ಆಗಿರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಮೈತ್ರಿ ನಾಯಕರ ಸಮನ್ವಯದ ಕೊರತೆ ಇದೆ. ಸಮನ್ವಯ ಸಮಿತಿ ರಚನೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳು ಮಾತಾಡಿದ್ದಾರೆ. ನಾವು ಕೂಡ ಅದನ್ನು ಹೇಳಿದ್ದೀವಿ. ಯಾಕಂದ್ರೆ ಈಗ GBAನಲ್ಲಿ JDS ಕೂಡ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬೇಕಾದಾಗ ಸಮನ್ವಯ ಸಮಿತಿ ಬೇಕಾಗ್ತದೆ. ಸೊ ಈ ಫಸ್ಟು GBAಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರುಗಳು ಮಾತಾಡಿ ಸಮನ್ವಯ ಸಮಿತಿಯನ್ನು ಮಾಡ್ತೀವಿ ಅಂತ ನಮಗೂ ಕೂಡ ನಮ್ಮ ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಅದು ಶೀಘ್ರದಲ್ಲಿ ಆಗ್ತದೆ. ಪ್ರಾರಂಭದಿಂದನೂ ಕೂಡ ನನ್ನ ಒತ್ತಾಯ ಇದೆ. ನಂದು ವೈಯಕ್ತಿಕವಾಗಿ ನಾನು ಇವತ್ತು ರಾಜ್ಯ ಒಂದೇ ಅಲ್ಲ, ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಸಮನ್ವಯ ಸಮಿತಿಗಳು ಆಗಬೇಕು, ರಚನೆ ಆಗಬೇಕು ಅಂತಕ್ಕಂಥ ಒತ್ತಾಯ ನನ್ನ ವೈಯಕ್ತಿಕವಾಗಿ. ಇವತ್ತು ಇಡೀ ರಾಜ್ಯದ ಒಂದು ಸಮನ್ವಯ ಸಮಿತಿ ಜೊತೆಗೆ ಜಿಲ್ಲಾವಾರು ಸಮನ್ವಯ ಸಮಿತಿ ಎರಡೂ ಪಕ್ಷದವರು ಮತ್ತು ತಾಲೂಕುಗಳಲ್ಲೂ ಕೂಡ ಇದಾದರೆ ಖಂಡಿತ ಇದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಎರಡೂ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಗಮನ ಹರಿಸಿ ಖಂಡಿತ ಶೀಘ್ರವಾಗಿ ಈ ಸಮನ್ವಯ ಸಮಿತಿಗಳನ್ನ ಮಾಡಿದ್ರೆ ಎಲ್ಲರೂ ಕೂಡ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ. ಒಂದ್ ಕಡೆ ಪಕ್ಷದೊಳಗಿನ ಆಂತರಿಕ ಕಲಹ, ಗೊಂದಲ ಆದ್ರೆ ಮತ್ತೊಂದು ಕಡೆ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಸಾಧಿಸಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗತ್ತಾ, ಕಾದು ನೋಡೋಣ.